ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಂದಕಕ್ಕೆ ಉರುಳಿದೆ ಮದುವೆ ದಿಬ್ಬಣದ ಬಸ್ ಒಂದು. 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಜಷ್ಟೇ ಬರ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಂಧ್ರದ ಭಾಕರಾಪೇಟ್ ಘಾಟ್ನಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಕಂದಕಕ್ಕೆ ಉರುಳಿ ಬಿದ್ದಿರುವಂಥದ್ದು ಮದುವೆ ದಿಬ್ಬಣದ ಬಸ್. ಈ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರಂತೆ, ಹಲವರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಆಂಧ್ರದ ಭಾಕರ್ಪೇಟ್ ಘಾಟ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಚಿತ್ತೂರು ಜಿಲ್ಲೆ ಚಂದ್ರಗಿರಿ ತಾಲೂಕಿನ ಭಾಕರಾಪೇಟ್ ಘಾಟ್ ಅದು. 100 ಅಡಿ ಆಳದ ಹಳ್ಳಕ್ಕೆ ಬಿದ್ದಿದೆ ಬಸ್ಸು. ಮದುವೆ ದಿಬ್ಬಣದ ಬಸ್ ಅದು. ಮದುವೆಗೆ ಹೋಗ್ತಾ ಇದ್ದಂಥ ಬಸ್ ಅದು. ಧರ್ಮಾವರಂನಿಂದ ತಿರುಪತಿಗೆ ಹೋಗ್ತಾ ಇದ್ದಂತಹ ಮದುವೆ ದಿಬ್ಬಣದ ಬಸ್ ಅದು. ಈ ಸಂದರ್ಭದಲ್ಲಿ ಆಗಿರುವಂಥ ಆಘಾತ. ಬಸ್ನಲ್ಲಿ 50ಕ್ಕೂ ಹೆಚ್ಚು ಮಂದಿ ಇದ್ದಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು, ಅಗ್ನಿಶಾಮಕ ದಳದಿಂದ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ಸ್ಥಳಕ್ಕೆ ಚಿತ್ತೂರಿನ DC ಹರಿನಾರಾಯಣ, SP ಅರ್ಜುನ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರಿನಲ್ಲೂ ಕೂಡ ನಡೆದಿತ್ತು. ಮೊನ್ನೆ ಅಷ್ಟೇ ಪಾವಗಡದಲ್ಲಿ ನಡೆದಿದ್ದಂಥ ಒಂದು ದುರಂತವನ್ನು ಗಮನಿಸಿದ್ರಿ. ಸಂದರ್ಭದಲ್ಲಿ ಆ ಒಂದು ಕ್ರಾಸ್ನಲ್ಲಿ ಪಾವಗಡದ ಬಳಿ ಪಳವಳ್ಳಿ ಕಟ್ಟೆ ಬಳಿ ನಡೆದಿದ್ದಂಥ ಒಂದು ಆಘಾತದಲ್ಲಿ 6 ಜನ ಸಾವನ್ನಪ್ಪಿದ್ರು. ಅದಾದ್ಮೇಲೆ ಮತ್ತೊಬ್ಬರು ಬಾಲಕ ಕೂಡ ಸಾವನ್ನಪ್ಪಿದ್ರು. ರೀತಿಯಾಗಿ ತುಮಕೂರಿನ ಘಟನೆ ಮಾಡಿಸುವ ಮುನ್ನವೇ ಮತ್ತು ನಮ್ಮ ಪಕ್ಕದ ರಾಜ್ಯದ ಒಂದು ಅಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಬಸ್ ಅಪಘಾತದಿಂದಾಗಿ 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. 100 ಅಡಿ ಕಂದಕಕ್ಕೆ ಬಿದ್ದಿರುವಂಥದ್ದು ಮದುವೆ ದಿಬ್ಬಣದ ಬಸ್. 100 ಅಡಿ ಆಳದ ಹಳ್ಳಕ್ಕೆ ಬಿದ್ದಿದೆ ಬಸ್. ಅದರಲ್ಲಿ ಮದುವೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸಿದ್ದು ಕಾವಿ ಪದ ಬಳಕೆ ಕೈಗೆ ಇರಿಸು ಮುರಿಸು. ಟಾಪ್ ಲೀಡರ್ ಆದ್ರೂ ಬೆಂಬಲವಿಲ್ಲದೆ ಒಬ್ಬಂಟಿ. ಆಪ್ತರು, ಶಿಷ್ಯರು ಎಲ್ಲರೂ ಕೂಡ ದೂರ ದೂರ. ಸಿದ್ದು ಕಾವಿ ಕಣ್ಣೀರು. ಸಿದ್ದರಾಮಯ್ಯನವರು ಹಿಜಾಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹಂಗೆ ಕಾವಿ ಬಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಮಾತನಾಡ್ಬಿಟ್ರು. ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆಯನ್ನ ಹಾಕ್ತಾರೆ, ಅದನ್ನ ನೀವು ಪ್ರಶ್ನೆ ಮಾಡ್ತೀರಾ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ವಿವಾದದ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ಹೇಳಿಕೆಯಿಂದ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಯಾವ ನಾಯಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಗುಡುಗಿದ್ರೂ ಕೂಡ ಬೆಂಬಲ ಸಿಗ್ತಾ ಇಲ್ಲ. ಬಿಜೆಪಿ ನಾಯಕರಿಗಂತೂ ಸಿಕ್ಕಿದ್ದ ಚಾನ್ಸು ಸಿದ್ದರಾಮಯ್ಯನವರು ಅದರಲ್ಲೂ ಮಾತನಾಡಿದ್ದು. ಸೊ ಹೀಗಾಗಿ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬಂಟಿ ಆದ್ರ ವಿಪಕ್ಷ ನಾಯಕ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಂಡ ಏಕೈಕ ಶಾಸಕ ಅಂದ್ರೆ ಅವರ ಪುತ್ರ ಮಾತ್ರ. ಅದು ಅನಿವಾರ್ಯತೆ. ಅವರ ಪುತ್ರ ಸಮರ್ಥನೆ ಮಾಡ್ಕೊಳ್ಬೇಕಾಗಿತ್ತು. ಯತೀಂದ್ರ ಅವರೊಬ್ಬರೇ ಸಮರ್ಥನೆ ಮಾಡ್ಕೊಂಡಿದ್ದು, ಯಾರು ಮಾಡ್ಕೊಳ್ಳಿಲ್ಲ. ಮಾಡ್ಕೊಳ್ಳುವಂತ ಹೇಳಿಕೆನೂ ಕೂಡ ಅಲ್ಲ ಅದು. ಸ್ವಾಮೀಜಿಗಳ ಬಗ್ಗೆ ವಿಪಕ್ಷ ನಾಯಕರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತವಾಯಿತು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಮರ್ಥಿಸಿಕೊಳ್ಳಕ್ಕೆ ಒಬ್ರು ರೆಡಿ ಇಲ್ಲ. ಸಮರ್ಥನೆ ಮಾಡಿಕೊಂಡ್ರೆ ಅದು ಮತ್ತೊಂದು ರೀತಿಯಾದಂತಹ ವಿವಾದಕ್ಕೆ ತುಪ್ಪ ಸುರಿದಂತಾಗುತ್ತೆ. ಸೊ ಹೀಗಾಗಿ ಯಾರು ರೆಡಿ ಇಲ್ಲ. ಇವನ್ KPCC ಅಧ್ಯಕ್ಷರು ಕೂಡ ಅಷ್ಟೇ. DK ಶಿವಕುಮಾರ್ ಅವರು ಕೂಡ ಹೇಳಿಕೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆಪ್ತರ ಜೊತೆ ಅಂತ ಹೇಳಲಾಗ್ತದೆ. ಯಾರ ಬೆಂಬಲವೂ ಸಿಗದೆ ಸಮರ್ಥನೆಯನ್ನ ಸಿದ್ದರಾಮಯ್ಯನವರೇ ಮಾಡ್ಕೊಳ್ಬೇಕಾಗಿದೆ. ಅವರೇ ಸರ್ಕಸ್ ಅನ್ನ ಮಾಡ್ಕೊಳ್ಬೇಕಾಗಿರುವಂಥದ್ದು. ಯಾಕೆಂದ್ರೆ DK ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯನವರೇ ಸಮರ್ಥನೆ ಮಾಡ್ಕೊಳ್ತಾರವರ ಹೇಳಿಕೆಗೆ ಅಂತ. ಸಿದ್ದರಾಮಯ್ಯ ಹೇಳಿಕೆಗೆ ಅವರೇ ಉತ್ತರವನ್ನ ಕೊಡ್ತಾರೆ ಅಂತ DK ಶಿವಕುಮಾರ್ ಅವರು ನಿನ್ನೆ ಪ್ರತಿಕ್ರಿಯೆಯನ್ನು ಕೊಟ್ಟರು. KPCC ಕಾರ್ಯಾಧ್ಯಕ್ಷರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಅಷ್ಟೇ ಪ್ರತಿಕ್ರಿಯೆಗೆ ನಿರಾಕರಿಸಿದ್ರು. ನಾನು ಅದ್ರ ಬಗ್ಗೆ ಮಾತನಾಡಲ್ಲ ಅಂತ. ಸ್ವಾಮೀಜಿಗಳ ಹೇಳಿಕೆಗೆ ಅವರನ್ನೇ ಕೇಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಅವ್ರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಅವರನ್ನೇ ಕೇಳಿ ಅಂದ್ರು. ಸಿದ್ದರಾಮಯ್ಯ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಕ್ಕೆ ಮುಂದಾಗ್ತಾ ಇಲ್ಲ ಕಾಂಗ್ರೆಸ್ನ ನಾಯಕರು. ಸಹಜವಾಗಿ ಸ್ವಾಮೀಜಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವನ್ನ ಕಾಂಗ್ರೆಸ್ ವಲಯದಲ್ಲೂ ಕೂಡ ಯಾಕೆ ಬೇಕಾಗಿತ್ತು ಇದು? ಹಿಜಾಬ್ನ ವಿಚಾರ ಮಾತನಾಡ್ತಾ ಇದ್ರು, ಓಕೆ. ಮತ್ತೊಂದ್ ಕಡೆ ಬಿಜೆಪಿ ವಿರುದ್ಧ ಆರೋಪ ಮಾಡ್ಕೊಳ್ಳಿ ಬೇಡ ಅನ್ನೋದಿಲ್ಲ.
ಕಾವಿ ವಿಚಾರಕ್ಕೆ ಯಾಕೆ ಎಂಟ್ರಿ ಆಗ್ಬೇಕಾಗಿತ್ತು? ಇರ್ಲಾರ್ದಲ್ಲೇ ಇರುವೆ ಬಿಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಹಂಗಾಯ್ತು ಪರಿಸ್ಥಿತಿ ವಿಪಕ್ಷ ನಾಯಕರದ್ದು ಅಂತ ಇವನ್ ಕಾಂಗ್ರೆಸ್ ಪಕ್ಷದ ನಾಯಕರೇ ಮಾತನಾಡ್ಕೊಳ್ತಾ ಇದ್ದಾರೆ. ಹಿಜಾಬ್ ವ್ಯಾಪಾರ ನಿರ್ಬಂಧ ಹೀಗೆ ಸ್ವಾಮೀಜಿಗಳ ಬಗ್ಗೆ ವಿವಾದ ನಡೀತಾನೆ ಇದೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತ ಹೇಳಿಕೆ ಸಹಜವಾಗಿ ಬೂಸ್ಟರ್ ಡೋಸ್ ರೀತಿ ಆಗ್ಬಿಟ್ಟಿದೆ ಬಿಜೆಪಿಗೆ. ಹಿಜಾಬ್ ಸಂದರ್ಭದಲ್ಲಿಯೂ ಕೂಡ ಪಕ್ಷದ ಆದೇಶವನ್ನ ಮೀರಿದ್ರು ಸಿದ್ದರಾಮಯ್ಯನವರು. ಯಾಕೆಂದ್ರೆ ನ್ಯೂಟ್ರಲ್ ಸ್ಟ್ಯಾಂಡ್ ರೀತಿಯಲ್ಲಿ ತಗೊಂಡಿತ್ತು ಕಾಂಗ್ರೆಸ್, ಬಟ್ ಅದನ್ನ ಕೇರ್ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅಗೌರವದಿಂದ ಮಾತಾಡೋದಾಗ್ಲಿ, ಸ್ವಾಮೀಜಿಯವ್ರಿಗೆ ಅಗೌರವ ಮಾಡೋದಾಗ್ಲಿ ನಾನು ಯಾವತ್ತೂ ಮಾಡಿಲ್ಲ, ಮಾಡಲ್ಲ, ಮುಂದೆನೂ ಮಾಡಲ್ಲ. ಸ್ವಾಮೀಜಿಯವ್ರ ಬಗ್ಗೆ ಅಪಾರವಾದಂತ ಗೌರವ ಇದೆ. ಕಂಪ್ಯಾರಿಸನ್ ಏನ್ ಮಾಡಿಲ್ಲ ಅಂತ ಏನ್ ಕಂಪ್ಯಾರಿಸನ್ ಏನ್ ಮಾಡಿಲ್ಲ ನಾನು. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿಲ್ಲ, ಹಿಜಾಬ್ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ ನಾನು. ನಿನ್ನೆ ದುಪ್ಪಟ್ಟು ಅಂತ ಹೇಳಿರೋದು ನಾನು. ದುಪ್ಪಟ್ಟು ಅಂದ್ರೆ ಇದಕ್ಕೆ ದುಪ್ಪಟ್ಟು ಅಂತ ಅನ್ನೋದು ಅಷ್ಟು ಗೊತ್ತಾಗಲ್ಲ ಅಂತ ನಾವೇನ್ ಹೇಳೋದು? ಹಿಜಾಬು ದುಪ್ಪಟ್ಟು ಅರ್ಥ ವ್ಯತ್ಯಾಸ ಇಲ್ವಾ? ನಾ ಹಿಜಾಬ್ ಬಗ್ಗೆ ಮಾತಾಡಿದ್ದೆ, ನಿನ್ನೆ ದುಪ್ಪಟ್ಟು ಬಗ್ಗೆ ಮಾತಾಡಿದ್ದೆ. ಅದ್ರ ಬಗ್ಗೆ ಬಿಟ್ಬಿಡಿ. ಈಗ ಸ್ವಾಮೀಜಿ ಅವ್ರ ಬಗ್ಗೆ ಗೌರವ ಇದೆ ಅಷ್ಟೇನೆ. ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗಾಗಲೇ ಅವರು ಟ್ವೀಟ್ ಮಾಡಿದ್ದಾರೆ. ಅವ್ರಿಗೂ ಎಲ್ಲ ಧರ್ಮ, ಎಲ್ಲ ಸ್ವಾಮೀಜಿಗಳ ಬಗ್ಗೆ, ಎಲ್ಲ ಪೀಠಗಳ ಬಗ್ಗೆ ಅವ್ರಿಗೆ ಅಪಾರವಾದಂಥ ಗೌರವ, ವಿಶ್ವಾಸ ಕೂಡ ಇದೆ. ಬೇಕಾದಷ್ಟು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮ ಪೀಠಗಳಿಗೆ ಬೇಕಾದ ಸಹಾಯಗಳನ್ನೆಲ್ಲ ಮಾಡಿದ್ದಾರೆ. ಅವ್ರೇನು ಮಾತಾಡಿದ್ದಾರೆ ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಏನು ಇಡೀ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿ, ಅವ್ರೇನು ಆಕ್ಸೆಸಿಬಲ್ ಇರ್ತಾರಲ್ಲ. ಸ್ವಾಮೀಜಿಯವ್ರ ಬಗ್ಗೆ ಅವ್ಯವಸ್ಥೆಯ ಆಗರವಾಗಿದೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ. ಬೆಡ್ ಸಿಗದೆ ನೆಲದ ಮೇಲೇನೆ ಬಾಣಂತಿಯರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುವಂಥದ್ದು. ಹೆರಿಗೆ ವಾರ್ಡ್ನಲ್ಲಿ ಬಾಣಂತಿಯರು ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ಚಿತ್ರದುರ್ಗ ಮೊದಲೇ ಹಿಂದುಳಿದ ಜಿಲ್ಲೆ ಅಂತ ಕರೆಸಿಕೊಳ್ಳುತ್ತೆ. ಆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದ್ರೂ ಕೂಡ ಅಲ್ಲಿ ಪರಿಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ. ಸಮಸ್ಯೆಗೆ ಪರಿಹಾರನೇ ಸಿಗ್ತಾ ಇಲ್ಲ. ಅಲ್ಲಿನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 50 ಹಾಸಿಗೆಯ ಹೊಸ ಆಸ್ಪತ್ರೆ ಕಟ್ಟಡ ಇದ್ರೂ ಕೂಡ ಬೆಡ್ ಸಿಗ್ತಾ ಇಲ್ವಂತೆ. ನೆಲದ ಮೇಲೆ ಮಲಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮಹಿಳೆಯರು. ಬೆಡ್ ಸಿಗದೆ ಕಳೆದ 5-6 ದಿನಗಳಿಂದಲೂ ಕೂಡ ನೆಲದ ಮೇಲೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 11 ಕೋಟಿ ಖರ್ಚು ಮಾಡಿ ಕಟ್ಟಡವನ್ನ ಕಟ್ಟಿದ್ರೂ ಕೂಡ ನೋ ಯೂಸ್ ಅನ್ನುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆ ನಂಬಿ ಬರುವಂತ ಗ್ರಾಮೀಣ ಜನರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಲಾಗ್ತಾ ಇದೆ ಅಂತ ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಅಲ್ಲಿ ಬಂದಿರುವಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸಬಹುದು. ಕೆಲವರು ನೆಲದ ಮೇಲೆ ಮಲಗಿ ಚಿಕಿತ್ಸೆಯನ್ನ ಪಡೆಯುವಂತ ಪರಿಸ್ಥಿತಿ. ಇದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ. ನಾವು ಬಂದು 2 ದಿನ ಆಯ್ತು. ಬೆಡ್ ಕೇಳಿದ್ವಿ, ಬೆಡ್ ಇಲ್ಲ ಅಂತಂದ್ರು. ಟಾಯ್ಲೆಟ್ಗೆ ಹೋಗೋಕ್ಕೂ ದೂರ ಆಗುತ್ತೆ. ನೆಲದಲ್ಲಿ ಮಲ್ಕೊಂಡ್ರೆ ಸೊಳ್ಳೆ ಇರ್ತವೆ ಎಲ್ಲ, ರಾತ್ರಿಗೆಲ್ಲ ಹೊರಗಡೆನೆ ಮಲಗಿದ್ದೀವಿ ನಾವು. ಇವತ್ತಿಗೆ ಬಂದು 2 ದಿನ ಆಯ್ತು. ಅದೇ ಬೆಡ್ಡಿನ ಸಮಸ್ಯೆ. ಕೇಳಿದ್ವಿ, ಬೆಡ್ ಕೊಡ್ತಾ ಇಲ್ಲ. ಕೆಳಗಡೆ ಮಲಗಕ್ಕೆ ತೊಂದರೆ ಆಗ್ತಾ ಇದೆ. ಬೆಡ್ ಇಲ್ಲ ಅಂತ ಹೇಳ್ತಿದ್ದಾರೆ. ಫ್ಯಾನ್ ಇಲ್ಲ, ಟಾಯ್ಲೆಟ್ಗೆ ಹೋಗಕ್ ದೂರ. ಜನ ತುಂಬಾ ಒತ್ತೊತ್ತಾಗಿರ್ತಾರೆ, ನಿದ್ದೆ ಬರೋದಿಲ್ಲ. ಯಾವಾಗಂದ್ರೆ ಅವಾಗ ಎದ್ದು ಕುತ್ಕೋಬೇಕಾಗುತ್ತೆ. ಆಸ್ಪತ್ರೆನ ನಮ್ಗೆ ಹೊಸದಾಗಿ ಓಪನ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀವಿ. ಅದರಿಂದ ನಮ್ಗೆ ಬೆಡ್ ವ್ಯವಸ್ಥೆ ಎಲ್ಲ ಆಗುತ್ತೆ. ನಾವು ಬಂದು 2 ದಿನ ಆಯ್ತು. ಇಲ್ಲಿ ನಮ್ಮ ಮಿಸ್ಸಸ್ ಹೆರಿಗೆ ಆಗಿತ್ತು. ನಮ್ಮ ಬೆಡ್ ಸಿಕ್ತಿಲ್ಲ. 18 ದಿವಸ ಆಯ್ತು ನೆಲದ ಮೇಲೆ ಇದ್ದೀವಿ. ಎಲ್ಲಿ ಬೆಡ್ ಇಲ್ಲ, ಖಾಲಿ ಇದೆ. ಅಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಆಗಿದೆ, ಆದ್ರೂ ಅಲ್ಲಿ ಖಾಲಿ ಇದೆ. ಅಲ್ಲಿ ಬೆಡ್ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ. ಭಾರಿ ಕಷ್ಟ ಇದೆ ನಮಗೆ. ಇಲ್ಲಿ ಇರೋಕೆ ಜಾಗನೂ ಇಲ್ಲ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ರಿ. ಹೊಸ ಕಟ್ಟಡ ಕಟ್ಟಿದ್ದಾರಲ್ಲ, ಅದನ್ನ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ. ಇದಕ್ಕೆ ಪಕ್ಕದಾಗ ಒಂದು ಸ್ವಲ್ಪ ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ ಸರ್. ಹೊಸ ಕಟ್ಟಡ ಕಟ್ಟಿದೆ, ಅದು ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಸರ್. ಸರ್ಕಾರಕ್ಕೆ ಅದ ನಮ್ಗೆ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿನ ಬಂದಿರುವಂತ ಮಹಿಳೆಯರು ಅಂದ್ರೆ ಬಾಣಂತಿಯರು ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಅಲ್ಲಿ 11 ಕೋಟಿ ಖರ್ಚು ಮಾಡಿ ಹೊಸದಾದಂಥ ಒಂದು ಆಸ್ಪತ್ರೆಯನ್ನ ಕೂಡ ತೆರೆಯಲಾಗಿತ್ತು. 50 ಬೆಡ್ ವ್ಯವಸ್ಥೆ ಇರುವಂಥ ಆಸ್ಪತ್ರೆಯನ್ನ ತೆರೆಯಲಾಗಿತ್ತು. ಕೋವಿಡ್ ಟೈಮ್ನಲ್ಲೇನೋ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರಂತೆ.
ಈಗ ಆಲ್ರೆಡಿ ಚೇಂಜ್ ಮಾಡಬೇಕಾಗಿತ್ತು ಅಲ್ಲಿರುವಂಥ ಬೆಡ್ಗಳನ್ನು. ಬಟ್ ಆ ರೀಸನ್ನೇ ಹೇಳ್ತಾ ಕೈ ತೊಳ್ಕೊಂಡ್ಬಿಟ್ಟಿದೆ ಅಲ್ಲಿನ ಜಿಲ್ಲಾಸ್ಪತ್ರೆ. ಇದುವರೆಗೂ ಅಲ್ಲಿರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು, DHO ಆಗಿರ್ಬೋದು, ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದೇ ಆರೋಪ ಮಾಡ್ತಾ ಇರೋದು ಆ ಮಹಿಳೆಯರು. ಅದು ಚಿತ್ರದುರ್ಗ ಜಿಲ್ಲೆ. ಒಬ್ಬರು ಕೇಂದ್ರ ಸಚಿವರು ಕೂಡ ಇದ್ದಾರೆ, ನಾರಾಯಣಸ್ವಾಮಿ ಅವರು. ಗಮನ ಹರಿಸ್ಬೇಕು ತಮ್ಮ ಒಂದು ಕಾನ್ಸ್ಟಿಟ್ಯೂಯನ್ಸಿಲಿ, ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆಗಳಿದಾವೆ ಅನ್ನುವಂಥದ್ದನ್ನು. ಯಾಕೆಂದರೆ ಜನ ಕೇಳುವಂಥದ್ದು, ಮಧ್ಯಮ ವರ್ಗದ ಜನ, ಬಡವರು ಕೇಳುವಂಥದ್ದು ಇಷ್ಟೇ, ನೀವು ಮೂಲಭೂತ ಸೌಕರ್ಯ ಏನು ಕೊಡ್ತಾ ಇದ್ದೀರಾ ಅದನ್ನು ನೆಟ್ಟಕ್ಕೆ ಕೊಡಿ ಅಂತ. ತುಂಬ ಜನ ಎಲ್ಲ ಆಲ್ಮೋಸ್ಟ್ ಬಡವರು ಎಲ್ಲರೂ ಕೂಡ ಡಿಪೆಂಡ್ ಆಗಿರುವಂಥದ್ದು ಈ ಸರ್ಕಾರಿ ಆಸ್ಪತ್ರೆಗಳನ್ನೇ. ಯಾಕೆಂದರೆ ಇನ್ನು ಖಾಸಗಿ ಆಸ್ಪತ್ರೆ ಅಂತೂ ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಧನದಾಯಿ ಆಸ್ಪತ್ರೆಗಳಾಗ್ಬಿಟ್ಟಿದ್ದಾವೆ. ಅಟ್ಲೀಸ್ಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಿನಿಮಮ್ ಸೌಲಭ್ಯನಾದರೂ ಸಿಗ್ಬೇಕು ತಾನೆ. ಖಾಸಗಿ ಆಸ್ಪತ್ರೆಯ ರೀತಿಯಲ್ಲೇ ಸೌಲಭ್ಯ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನೀವು ಕೊಡೋದು ಇಲ್ಲ ಅಂತ ಗೊತ್ತು. ಆದರೂ ಅಟ್ಲೀಸ್ಟ್ ಮಿನಿಮಮ್ ಸೌಲಭ್ಯ ಕೊಡಬೇಕಾಗಿತ್ತು. ಆ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನೋಡಬೇಕು, ಇವ್ರ ಮನೆ ಮಕ್ಕಳಾಗ್ಬಿಟ್ರೆ, ಇವ್ರ ಮನೆ ಹೆಣ್ಮಕ್ಳಾಗ್ಬಿಟ್ರೆ ಹಿಂಗೆ ಇರ್ತಾರ ಈ ಜನಪ್ರತಿನಿಧಿಗಳು? ಬರೀ ಸುಮ್ಮನೆ ನಿಗಮ ಮಂಡಳಿ ಅಲ್ಲಿ ಮಂತ್ರಿ ಸ್ಥಾನಕ್ಕೋಸ್ಕರ ಬರೀ ಲಾಬಿ ಮಾಡ್ಕೊಂಡಿರೋದಲ್ಲ, ಅಲ್ಲಿ ಹೆಂಗಿದೆ ಪರಿಸ್ಥಿತಿ ನಿಭಾಯಿಸಬೇಕು ಹೋಗ್ಬಿಟ್ಟು. ಈಗ ಹೊಸದಾಗಿ ಎಲ್ಲ ಉಸ್ತುವಾರಿಗಳ ಸಚಿವರುಗಳನ್ನಾಗಿ ಮಾಡಲಾಗಿದೆ, ಜಿಲ್ಲಾ ಉಸ್ತುವಾರಿಗಳನ್ನಾಗಿ ಮಾಡಲಾಗಿದೆ. ಹೋಗಿ ನೋಡಬೇಕು ಏನೇನೆಲ್ಲ ಸಮಸ್ಯೆ ಇದೆ ಅಂತ. ಜನ ನಿಮ್ಮನ್ನು ಕೇಳೋದು ಬರೀ ರೋಡು, ನೀರು, ಈ ಆಸ್ಪತ್ರೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ಲೈಟು ಇಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ. ಆ ವ್ಯವಸ್ಥೆನೂ ಕೂಡ ನೀವು ನೆಟ್ಟಿಗೆ ಮಾಡಲಿಲ್ಲ ಅಂದರೆ ನೀವು ಇದ್ದಿದ್ದು ಕೂಡ ಪ್ರಯೋಜನ ಇಲ್ಲ ಅಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಾವು ಆ ಜಿಲ್ಲೆಯ ಜಿಲ್ಲಾಸ್ಪತ್ರೆಯ ಸರ್ಜನ್ ಆಗಿರುವಂಥ ಬಸವರಾಜ್ ಅವರಿಗೆ ಕರೆಯನ್ನು ಮಾಡಿದ್ವಿ, ರಿಸೀವ್ ಮಾಡ್ತಾರೆ. ನೋಡಿ ಇಂಥ ಪರಿಸ್ಥಿತಿ ಏನು ಮಾತನಾಡ್ತಾರೆ ಹೇಳಿ? ಮಾತನಾಡಬೇಕು ಆಗಬೇಕಲ್ಲ ಅಲ್ಲಿ. ಏನು ವ್ಯವಸ್ಥೆನೇ ಇಲ್ಲದ ಇರುವಂಥ ಸಂದರ್ಭದಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಬರೀ ಅವ್ಯವಸ್ಥೆ ಅಲ್ಲಿ. ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಗಮನಿಸ್ಬೋದು ನೀವು. ಅಲ್ಲಿ ಹೋದ್ರೆ ಯಾವುದಾದ್ರೂ ರೋಗ ಹಚ್ಕೊಂಡ್ ಬರಬೇಕು. ಈ ಗೌರ್ಮೆಂಟ್ ಆಸ್ಪತ್ರೆಗಳ ಪರಿಸ್ಥಿತಿ ಹೆಂಗೆ ಅಂದರೆ, ನಮ್ಗೆ ಯಾವುದೋ ಒಂದು ರೋಗ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ರೆ ಅಲ್ಲಿ ಅದು ಗುಣ ಆಗೋದಿರಲಿ, ಮತ್ತೊಂದು ರೋಗ ಹತ್ತಿಸ್ಕೊಂಡ್ ಬರ್ತೀವಿ, ಹಂಗಿರುತ್ತೆ ವ್ಯವಸ್ಥೆಗಳು. ಸರಿ ಮಾಡ್ತಾರೆ, ಸರಿ ಮಾಡ್ತಾರೆ, ಸರಿ ಮಾಡ್ತಾರೆ, ಈ ಸರ್ಕಾರ ಬಂದು ಸರಿ ಮಾಡುತ್ತೆ, ಓಕೆ ಅಪ್ಪ ಈ ಮಂತ್ರಿ ಬಂದು ಏನೋ ಒಂದು ಕಿತ್ತಾಕ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಅದು ಇಲ್ಲ. ಸುಮ್ಮನೆ ಬಿಲ್ಡಪ್ ಎಲ್ಲ ಕಡೆನೂ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸರ್ಜನ್ ಆಗಿರುವಂತ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ, ಹೇಳಿ ಸರ್. ಏನ್ ಸರ್ ನಿಮ್ಮ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಅಷ್ಟೊಂದು? ಏನು ಅವ್ಯವಸ್ಥೆ ಆಗಿಲ್ಲ ಸರ್, ನಮ್ಮಲ್ಲಿ 100 ಬೆಡ್ಸ್ ನಾವು ಇದಕ್ಕೆ ಹೆರಿಗೆ ಇದಕ್ಕೆ ರಿಸರ್ವ್ ಇದಾವೆ. ಹೆರಿಗೆ ಅಷ್ಟು ಕೆಲವು ಟೈಮ್ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಯಾವತ್ತು ಯಾವುದೇ ಪೇಷಂಟ್ ಇಲ್ಲಿ ಬೆಡ್ ಇಲ್ಲ ಅಂತೇಳಿ ಯಾವುದೇ ಆಸ್ಪತ್ರೆ ಹೊರಗಡೆ ಹೋಗಿಲ್ಲ. ಮಾತಾಡ್ಸಿದಾರೆ ಸರ್, ಮಾತಾಡ್ಸಿದೀವಿ, ಮಾತನಾಡ್ತಾ ಇದ್ರೆ ಎಷ್ಟೊಂದ್ ಜನ ಮಹಿಳೆಯರು ನಮಗೆ ಸೌಲಭ್ಯನೇ ಸಿಗ್ತಾ ಇಲ್ಲ ಏನು ಅಂತ ಹೇಳ್ತಾ ಇದಾರೆ. ಸಮಸ್ಯೆ ಇಲ್ಲ ಅಲ್ಲಿ. ಅಲ್ಲ ನಾವೇನ್ ಬೇರೆ ತೋರಿಸ್ತಾ ಇದೀವಿ, ತೋರಿಸ್ಲಾ? ಈಗ ಒಬ್ರು ಮಾತನಾಡಿರೋದ ಮಹಿಳೆಯನ್ನ, ಅವರು ಕುಟುಂಬದವರು ಕೂಡ ಮಾತನಾಡಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂತ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದಾರೆ. ಅಲ್ಲಿ ಮಲಗಿರುವಂತ ದೃಶ್ಯಾವಳಿಯನ್ನು ತೋರಿಸ್ತಾ ಇದೀವಿ ಬಸವರಾಜ್ ಅವರೇ. ನಮ್ಗೆ ನಿಮ್ಮ ಆಸ್ಪತ್ರೆ ತೋರಿಸ್ಬಿಟ್ಟು ಏನೇ ಟಾರ್ಗೆಟ್ ಮಾಡ್ಬೇಕಾಗಿಲ್ಲ, ಅಲ್ಲಿ ಏನಿದೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದೀವಿ. ಗೊತ್ತಾಯ್ತು. ಆ ತರ ಏನಾರ ಇದ್ರೆ ನಾನು ಸರಿಪಡಿಸ್ತೀನಿ ನಾನು. ಈಗ ಹೋಗ್ತೀರಾ ಅಲ್ಲಿಗೆ? ಹೋಗ್ತೀವಿ, ಆಮೇಲೆ ಹೋಗ್ತೀನಿ. ಯಾಕೆಂದ್ರೆ ನಾವು ದೃಶ್ಯಾವಳಿ ಸಮೇತ ತೋರಿಸ್ತಾ ಇದೀವಿ. ಇವತ್ತು ನಾನು ರಜೆ ಹಾಕಿದ್ದೀನಿ, ಇವತ್ತು ಹೋಗಲ್ಲ, ಬೇಕಂದ್ರೆ ನಮ್ಮ ಆರಮ್ಮ ಇರ್ತಾರೆ ಅಲ್ಲಿ. ಇವತ್ತು ಯಾರು ಇರಲ್ವಾ ಅಲ್ಲಿ? ಆರಮ್ಮ ಇರ್ತಾರೆ ನಮ್ಮ ನಿವಾಸಿ ವೈದ್ಯಾಧಿಕಾರಿಗಳು, ಅವ್ರು ಹೋಗ್ತಾರೆ. ಅವ್ರು ಬೇಕಂದ್ರೆ ಅವ್ರ ನಂಬರ್ ಕೊಡ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಬಡವರು ಎಲ್ಲರೂ ಕೂಡ ಬರುವಂತದ್ದು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ. ಹೌದೌದು. ಹಂಗನ್ಬಿಟ್ಟು ಬಡವರು ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಇಲ್ಲ, ನಿರ್ಲಕ್ಷ್ಯ ಏನು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಲಕ್ಷ್ಯ ವಹಿಸಿಲ್ಲ. ಆದಷ್ಟು ಉತ್ತಮವಾದ ಚಿಕಿತ್ಸೆ ದೊರೆಯುತ್ತಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನ ಮಾಡ್ತಿದ್ದೀವಿ. ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದೆಯಲ್ಲ, ಅದು ಯೂಸ್ ಆಗ್ತಿಲ್ವಾ? ಹೊಸ ಕಟ್ಟಡ ಕಟ್ಟಿದ್ರಲ್ಲ ಅದಕ್ಕೆ ಅಂತಾನೆ 11 ಕೋಟಿ ಖರ್ಚು ಮಾಡಿ. ಅದು ಯಾಕೆ ಅದ್ರದ್ದು ಏನು ಈಗ ಪ್ರಾಬ್ಲಮ್ ಇದೆ ಅಂದ್ರೆ, ಅಲ್ಲಿ ನಾವು ಕೋವಿಡ್ ಪೇಷಂಟ್ ಅಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಅದು ಸಪರೇಟ್ ಬಿಲ್ಡಿಂಗ್ ಇದೆ, ಅಲ್ಲಿ ನಾವು ಕೋವಿಡ್ ಪೇಷಂಟ್ ಅಡ್ಮಿಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಏನಾಗಿದೆ ಅಂದ್ರೆ, ಈಗ ನಮ್ಮ ಇದು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಇಲ್ಲಿ ಚಿತ್ರದುರ್ಗಕ್ಕೆ. ಇಲ್ಲಿ ಕೆಲವು ಬಿಲ್ಡಿಂಗ್ ನ ಹೊಡಿತಾ ಇದೀವಿ. ಅಲ್ಲಿ ಇರ್ತಕ್ಕಂತ ಒಂದು ಔಷಧಿ ಉಗ್ರಹಣ ಅವನ್ನ ಈ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ. ಅದು ಆ ಬಿಲ್ಡಿಂಗ್ ಹೊಡಿಬೇಕಲ್ಲ,
ಔಷಧಿ ಉಗ್ರಾಣ ಆ ಬಿಲ್ಡಿಂಗ್ ಶಿಫ್ಟ್ ಮಾಡ್ತಾ ಇದೀವಿ. ಔಷಧಿ ಉಗ್ರಾಣ ಈ ತರ ಒಂದು ಬ್ಲಡ್ ಬ್ಯಾಂಕ್ ಇವನ್ನೆಲ್ಲವ, ಹಂಗಾಗಿ ಅದನ್ನ ಈಗ ಸದ್ಯಕ್ಕೆ use ಈಗ ಮಾಡ್ತಾ ಇಲ್ಲ. ಆ ಸಮಸ್ಯೆಗಳೆಲ್ಲ ಇದೆ. ಈಗ ಬೇರೆ ಬಿಲ್ಡಿಂಗ್ ಗಳನ್ನ ಕಟ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಡ್ಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ನೀವಿನ್ನೂ ಯೂಸ್ ಮಾಡ್ತಾ ಇಲ್ಲ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ. ಈ ಆ medical ಬೆಡ್ college ವ್ಯವಸ್ಥೆ ಆಗ್ತಾ ಇದೆಯಲ್ಲ, ಜಾಸ್ತಿ ಕೆಲವು ಆಗಿದೆಯಾ ಬಾಣಂತಿಯರಿಗೆ? ಬಾಣಂತಿಯರಿಗೆ ಬೆಡ್ ವ್ಯವಸ್ಥೆ ಜಾಸ್ತಿ ಮಾಡ್ಲಾಗಿದ್ಯಾ? ಅಲ್ಲಿ 100 ಬೆಡ್ ಅದಕ್ಕಾಗಿ ಇದಾವೆ. 100 ಬೆಡ್ಸ್ ಇದೆ ಓಕೆ. ಬಾಣಂತಿಯರಿಗೆ. ನೋಡೋಣ, ಮತ್ತೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ನೀವು ಯಾವ್ದೋ ನಂಬರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ನಂಬರ್ ಅನ್ನ ಕೂಡ ಕೊಡಿ, ಅವ್ರಿಗೂ ಕೂಡ ಸಂಪರ್ಕ ಮಾಡ್ತೀವಿ. ಅದು ಯಾವ ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಸ್ತೀರಾ ನೋಡೋಣ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತಾಂತರದ ವಿಚಾರ 3-4 ತಿಂಗಳ ಹಿಂದೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಸದ್ದನ್ನ ಮಾಡಿ ಸುದ್ದಿ ಆಗಿತ್ತು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಸ್ಪೆಷಲಿ ವಿಧಾನಸಭೆಯಲ್ಲಿ ಒಬ್ಬರು ಶಾಸಕರು ಗೂಳಿಹಟ್ಟಿ ಶೇಖರ್ ಅವರೇ ಪ್ರಸ್ತಾಪವನ್ನು ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದಾದ್ಮೇಲೆ ಮತಾಂತರ ನಿಷೇಧ ಕಾಯ್ದೆಯನ್ನ ಕೂಡ ಸರ್ಕಾರ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವಿಧಾನಸಭೆಯಲ್ಲಿ ಪಾಸ್ ಆಯಿತು, ವಿಧಾನ ಪರಿಷತ್ನಲ್ಲೂ ಕೂಡ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಯಿತು. ಇದೆಲ್ಲವೂ ಕೂಡ ಸದ್ದು ಮಾಡುವಂತ ಸಂದರ್ಭದಲ್ಲೇ ಸಾಕಷ್ಟು ಪ್ರಕರಣಗಳು ನಡೀತಾನೆ ಹೋಗ್ತಾ ಇದೆ. ಮಗನ ಚಿಕಿತ್ಸೆಗಾಗಿ ಮತಾಂತರಕ್ಕೆ ಮುಂದಾಗಿದೆ ಒಂದು ಕುಟುಂಬ. ಮಗುವಿನ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಟವನ್ನ ಮಾಡ್ತಾ ಇರುವಂಥದ್ದು ಒಂದು ಕುಟುಂಬ. ವಿಜಯಪುರದ ಬಸವನ ಬಾಗೇವಾಡಿಯ ಈರಣ್ಣ ಸವಿತಾ ಪುತ್ರ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. 3 ವರ್ಷದ ಮಗು ಇದು. ಈಗಾಗಲೇ ಚಿಕಿತ್ಸೆಗೆ 2 ಲಕ್ಷ ಖರ್ಚು ಮಾಡಿದ್ದಾರೆ ಪೋಷಕರು. ಆಪರೇಷನ್ಗೆ 10 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ವೈದ್ಯರು. ಸಪ್ಲೈಯರ್ ಆಗಿದ್ದಾರೆ ಈರಣ್ಣ, ಕೂಲಿ ಮಾಡುವಂತ ಸವಿತಾ. ಮಗುವಿನ ಚಿಕಿತ್ಸೆಗೆ ಪ್ರತಿ ತಿಂಗಳು 5 ರಿಂದ 6 ಸಾವಿರ ರೂಪಾಯಿ ಖರ್ಚಾಗ್ತಿದೆ. ಬಡತನದಿಂದಾಗಿ ಮತಾಂತರ ಆಗ್ಲಿಕ್ಕೆ ಮುಂದಾಗಿದೆ ಈ ಕುಟುಂಬ. ಇವ್ರ ಟಾರ್ಗೆಟ್ಟು ಅದೇನೆ, ಮತಾಂತರ ಮಾಡುವಂತವರ ಟಾರ್ಗೆಟ್ಟು ಕೂಡ ಅದೇ. ಯಾರು ಬಡವರು ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಬಿಡೋದು. ಓಕೆ, ಇವರಿಗೆ ಈಗ ಇದೇ ಬಂಡವಾಳ ಮತಾಂತರ ಮಾಡುವಂತವ್ರಿಗೆ. ಯಾಕೆಂದ್ರೆ ಅವ್ರು ಬಡವರು, ಅವ್ರಿಗೆ ಈಗ ಅವಶ್ಯಕತೆ ಇದೆ. ಸೊ ಹಣದ ಆಸೆ ತೋರಿಸ್ಬಿಟ್ರೆ ಮತಾಂತರ ಮಾಡ್ಬೋದು ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಆ ಒಂದು ಬಂಡವಾಳವನ್ನ ಕ್ಲೀನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಮತಾಂತರ ಆಗ್ಬಿಟ್ರೆ ದುಡ್ಡು ಕೊಟ್ಬಿಡ್ತಾರೆ, ಮಗನ ಸಮಸ್ಯೆ ಸರಿಯಾಗ್ಬಿಡುತ್ತೆ ಅಂತ. ಪಾಪ ಅವ್ರಿಗೆ ಬೇಕಾಗಿರೋದು ನಮ್ಮ ಮಗ ಸರಿ ಆದ್ರೆ ಸಾಕು ಅಂತ. ಬಟ್ ಅದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಮತಾಂತರ ಮಾಡುವಂಥವ್ರು ಅವರು ಸಹಾಯ ಕೇಳ್ತಾ ಇದ್ದಾರೆ. ಎಲ್ಲರನ್ನು ಮೋಸ್ಟ್ ಪ್ರಾಬಬ್ಲಿ ಸಾಕಷ್ಟು ಜನರನ್ನ ಕೇಳಿರ್ಬೋದೇನೋ, ಈ ಸಂದರ್ಭದಲ್ಲಿ ಸಹಾಯ ಸಿಕ್ಕಿಲ್ವೇನೋ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಗುವಿನ ತಂದೆ ಈರಣ್ಣ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಈರಣ್ಣ ಅವರೇ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಾವು ನಿಮ್ ಮಗು ಹೇಗಿದೆ ಸರ್? ಮಗು ಇವಾಗ ನಾವು ಹಾಸ್ಪಿಟಲ್ ಇದೀವಿ ಸರ್. ಹಾ ಸರ್, ಹಾಸ್ಪಿಟಲ್ ಇದೆ ಸರ್. ಇವಾಗ ಮಗುಗೆ ಬ್ಲಡ್ ಹಾಕ್ಬೇಕು ಸರ್. ಇವತ್ತು ನಾವು ಇವತ್ತು ಸಂಡೇ ಸರ್, ಅದು ಬ್ಲಡ್ ಸಿಗ್ತಾ ಇಲ್ಲ. ಅದಕ್ಕೆ ನಾಳೆ ಅರೇಂಜ್ ಆಗಿದೆ ಸರ್, ನಾಳೆ ಹಾಕ್ಬೇಕು ಸರ್ ಬ್ಲಡ್. ಏನ್ ಸಮಸ್ಯೆ ಈರಣ್ಣ ಅವರೇ? ಸರ್ ಅವನಿಗೆ ಒಟ್ಟ ಬ್ಲಡ್ ಹುಡ್ತಾ ಇಲ್ಲ ಸರ್. 3 ತಿಂಗಳಿಂದ ಹುಡ್ತಾ ಇಲ್ಲ. ಪ್ರತಿ ತಿಂಗಳು ನಾ ಎವ್ರಿ ಮಂತ್ ಅವ್ನು ಬ್ಲಡ್ ಹಾಕ್ತಾ ಇದ್ದೀನಿ. ಎವ್ರಿ ಮಂತ್ ಬ್ಲಡ್ ಹಾಕ್ಬೇಕು ಸರ್. 3 ರಿಂದ 4 ಸಾವಿರ ಖರ್ಚಿಗೆ ಬರ್ತಾ ಇದೆ ಸರ್. ಆ ಖರ್ಚು ನನಗೆ ಆಗ್ತಾ ಇಲ್ಲ ಸರ್. ಅದಕ್ಕೆ ಪರಿಹಾರ ಅಂದ್ರೆ ಸರ್ ಒಂದು ಬೋನ್ ಮ್ಯಾರೋ ಅಂತ ಹೇಳಿ ಆಪರೇಷನ್ ಮಾಡ್ತಾರೆ ಸರ್. ಆ ಬೋನ್ ಮರೆ ಆಪರೇಷನ್ ಮಾಡ್ಬೇಕಂದ್ರೆ ಸರ್ 10 ರಿಂದ 12 ಲಕ್ಷ ಖರ್ಚಿಗೆ ಹೇಳಿದ್ದಾರೆ ಸರ್. ಆ ಖರ್ಚು ನನಗೆ ಕೊಡಕ್ ಆಗ್ತಾ ಇಲ್ಲ ಸರ್. ಅದಕ್ಕೆ ನಾನು 1 ವರ್ಷದಿಂದ ಸುಮಾರು ಜನರಿಗೆ ಅಲ್ಲಿ ಎಲ್ಲ ಕೇಳ್ತಾ ಇದ್ದೀನಿ, ಯಾವ್ದು ನನಗೆ ಹೆಲ್ಪ್ ಸಿಗ್ತಾ ಇಲ್ಲ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಈರಣ್ಣ ಅವರೇ? ಸರ್ ನಾವು ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಸ್ಯಾಲರಿ ನಿಮ್ಗೆ? ಸರ್ ನಮ್ಗೆ ತಿಂಗಳ 12 ಸಾವಿರ ಕೊಡ್ತಾರೆ ಸರ್. ನಿಮ್ ಮಿಸ್ಸಸ್ ಏನ್ ಮಾಡ್ತಿದ್ದಾರೆ? ಸರ್ ಅವ್ರು ಕೂಲಿ ಕೆಲಸ ಮಾಡ್ತಾರೆ ಸರ್, ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಸರ್. ಈಗ ನಿಮ್ಗೆ ಅದನ್ನ ಬರ್ಸ್ಲಿಕ್ಕೆ ಆಗ್ತಾ ಇಲ್ಲ ಚಿಕಿತ್ಸಾ ವೆಚ್ಚವನ್ನ? ಇಲ್ಲ ಸರ್, ಆಗ್ತಾ ಇಲ್ಲ ಸರ್. ಇವಾಗ ನಮ್ಗೆ 2 ಹೆಣ್ಮಕ್ಳು ಸರ್, 1 ಗಂಡು ಮಗ ಸರ್. ಹೆಣ್ಮಕ್ಳಿಗೆ ಏನ್ ತೊಂದರೆ ಇಲ್ಲ, ಗಂಡು ಮಗನಿಗೆ ತೊಂದರೆ ಸರ್. ಈಗ ನೀವು ಮತಾಂತರ ಆಗ್ಲಿಕ್ಕೆ ಡಿಸೈಡ್ ಮಾಡಿದೀರಾ? ಅವ್ರು ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೆ? ಸರ್ ಈಗ ನಾನು ಒಂದು ಹಿಂದೂ ಧರ್ಮ ಅಂತ ಕೇಳ್ಕೊತಾ ಇದೀನಿ. ನನ್ನ ಮಗನಿಗೆ ಏನಾದ್ರು ಸಹಾಯ ಮಾಡ್ರಿ, ಒಂದು ಚಿಕಿತ್ಸೆ ಸಲುವಾಗಿ ಸಹಾಯ ಮಾಡ್ರಿ. ನನಗೆ ಯಾರು ಸಹಾಯ ಮಾಡ್ಲಿಕ್ಕೆ ಸರ್, ಯಾವ ಧರ್ಮದವ್ರು ನಂಗೆ ಸಹಾಯ ಮಾಡ್ತಾರ ಆ ಧರ್ಮಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಸರ್. ಈಗ ಅವ್ರು ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮತಾಂತರ ಆಗ್ಲಿಕ್ಕೆ ಮುಂದಾಗಿದ್ದೀರಾ? ಸರ್ ಇನ್ನು ಮತಾಂತರ ಮುಂದಾಗಿಲ್ಲ, ನನ್ನ ಮಗ ಉಳಿಬೇಕು ಸರ್ ಅಷ್ಟೇ ಮೊದಲ. ಅಲ್ಲ, ಹೌದು. ಈಗ ಪೋಷಕರಿಗೆ ಮಕ್ಕಳೇ ಇಂಪಾರ್ಟೆಂಟು. ಅವ್ನ ಉಳ್ಸಕ್ಕೋಸ್ಕರ ಜೀವನೇ ಬಲಿ ಕೊಡಕ್ ಹೊರಟಿರ್ತಾರೆ ಎಷ್ಟೋ ಜನ ಪೋಷಕರು. ಅಂತಂದ್ರೆ ಮತಾಂತರ ಯಾವ್ದು ದೊಡ್ಡದಲ್ಲ ಅಂತ ಅನ್ಕೊಳ್ತಾ ಇದ್ರಿ ನೀವು? ಹೌದು ಸರ್, ಹೌದು ಸರ್. ಅಲ್ಲಿನ ಶಾಸಕರನ್ನೆಲ್ಲ ಕೇಳಿದ್ರ ಹೋಗ್ಲಿ ಏನಾದ್ರು ಸಹಾಯ ಮಾಡಿ? ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದಲೂ ಕೂಡ ಸಹಾಯ ಮಾಡಬಹುದು ಇದಕ್ಕೆ. ಸರ್ ಇವಾಗೆಲ್ಲ ಕೇಳ್ತಾ ಇದ್ದೀನಿ ಸರ್. ಅವರು ಎಲ್ಲ ಜನ ಫೋನ್ ಮಾಡ್ತಾ ಇದಾರೆ. ನೋಡೋಣ ಈರಣ್ಣ ಅವ್ರೆ, ನಾವು ಪ್ರಯತ್ನ ಪಡ್ತೀವಿ. ಆದಷ್ಟು ನಿಮ್ಗೆ ಸಹಾಯ ಮಾಡಿಸುವಂತ ಪ್ರಯತ್ನವನ್ನ ಪಡೋಣ. ಅಲ್ಲಿನ ಶಾಸಕರಿಗಾಗಿರ್ಬೋದು, MP ಗಳಿಗಾಗಿರ್ಬೋದು, ಅಲ್ಲಿ ಸಾಕಷ್ಟು ಜನ ಸಹಾಯ ಮಾಡುವಂಥವರು ಕೂಡ ಇರ್ತಾರೆ. ಅವರೆಲ್ಲರೂ ಈ ಸುದ್ದಿ ಪ್ರಸಾರ ಆದ್ಮೇಲಾದ್ರೂ ನಿಮಗೆ ಸಹಾಯವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.
ನಮ್ಮ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗ 3 ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಬ್ಲೇಡ್ ಹಾಕ್ಸೋದು. ತಿಂಗಳಿಗೆ 4,500 5,000 ಖರ್ಚು ಬರ್ತದೆ. ನಮ್ಮ ಕೈಲಿ ಆಗೋವಲ್ದು. 3 ವರ್ಷ ಆತ ಹಾಕಾಕತ್ತಿವಾಗ ನಮ್ಮ ಧರ್ಮ ಯಾವುದು ಸಹಾಯ ಮಾಡತ್ತಿಲ್ಲ. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ ನಮ್ಮ ಯಜಮಾನ್ರು ನಾವು ಕೂಡಿ. ಅದಕ್ಕೆ ಈ ಸಹಾಯ ಮಾಡ್ರೆ ಎಲ್ಲಿ ಹೋಗಲ್ಲ, ಸಹಾಯ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಹೋಗೋಕ್ಕೆ. ನಾವು 9 ಜನ ಅದೇವೆ. ನಮ್ಮ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗ 3 ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಬ್ಲೇಡ್ ಹಾಕ್ಸೋದು. ತಿಂಗಳಿಗೆ 4,500 5,000 ಖರ್ಚು ಬರ್ತದೆ. ನಮ್ಮ ಕೈಲಿ ಆಗೋವಲ್ದು. 3 ವರ್ಷ ಆತ ಹಾಕಾಕತ್ತಿವಾಗ ನಮ್ಮ ಧರ್ಮ ಯಾವುದು ಸಹಾಯ ಮಾಡತ್ತಿಲ್ಲ. ಅದಕ್ಕೆ ಈ ನಿರ್ಧಾರ ಮಾಡಿದ್ವಿ ನಮ್ಮ ಯಜಮಾನ್ರು ನಾವು ಕೂಡಿ. ಅದಕ್ಕೆ ಈ ಸಹಾಯ ಮಾಡ್ರೆ ಎಲ್ಲಿ ಹೋಗಲ್ಲ, ಸಹಾಯ ಮಾಡ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.